ಇದೆಲ್ಲದರ ನಡುವೆ ದೇಶದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಇದು ಆತಂಕದ ವಿಚಾರ. ನೋಡಿ, JN1 ಅಂದರೆ ಒಮಿಕ್ರಾನ್ನ ರೂಪಾಂತರಿ ತಳಿ ಈಗ ದೇಶದಲ್ಲಿ 19 ಪತ್ತೆಯಾಗಿದೆ. ಅದರಲ್ಲಿ 18 ಗೋವಾದಲ್ಲೇ ಪತ್ತೆಯಾಗಿದೆ, 1 ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿದೆ. ಹಾಗಾಗಿ ಸೋಂಕು ಹೆಚ್ಚಳವಾಗ್ತಾ ಇದೆ. ದಿನದಿಂದ ದಿನಕ್ಕೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಕೋವಿಡ್ RT-PCR ಟೆಸ್ಟಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರ್ತಾ ಇದೆ ಕೇಸ್ಗಳು. ಅದರಲ್ಲಿ ಇವಾಗ 20 ಗೋವಾದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದಾಗ ದೃಢಪಟ್ಟಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಇದು ಮಹತ್ವ ಪಡ್ಕೊಳ್ತಾ ಇದೆ ಇವತ್ತಿನ ಸಭೆ. ಸುಮ್ಮನೆ ಕೇಂದ್ರ ಆರೋಗ್ಯ ಇಲಾಖೆ ವತಿಯಿಂದ ಈ ಥರ ಸಭೆಗಳನ್ನ ಮಾಡಲ್ಲ. ಇದು ವಿಪರೀತವಾದ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಆ ಮುನ್ನೆಚ್ಚರಿಕೆ ಯಾವ ರೀತಿ ಇರಬೇಕು ಅಂತ ಅವರು ಕೂಡ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾರೆ. ರಾಜ್ಯ ಸರ್ಕಾರ ಕೂಡ ನೋಡಿ 2-3 ಅಲೆಗಳನ್ನು ಎದುರಿಸಿ ಅನುಭವ ಆಗ್ಬಿಟ್ಟಿದೆ ಈಗಾಗಲೇ ಅಧಿಕಾರಿಗಳಿಗೆ. ಹಾಗಾಗಿ ಇಮಿಡಿಯೇಟಾಗಿ ಏನೇನು ಕ್ರಮ ತಗೋಬೇಕು ಎಲ್ಲನೂ ತಗೊಂಡಿದ್ದಾರೆ. ಅತಿ ವೇಗದಲ್ಲಿ ಹರಡ್ತಾ ಇದೆ ಕರೋನಾ ಉಪತಳಿ ವೈರಸ್. ಆದರೆ ಈ JN1 ಕಾಣಿಸ್ಕೊಂಡಿರ್ತಕ್ಕಂಥ ರೋಗಿಗಳಲ್ಲಿ ಲಕ್ಷಣಗಳು ಹೇಗಿದೆ, ಅದು ಸೌಮ್ಯ ರೂಪದಲ್ಲಿದೆಯಾ ಅಥವಾ ಏನಾದರೂ ತುಂಬ ಕಾಟ ಕೊಡ್ತಾ ಇದೆಯಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ಮುನ್ನೆಚ್ಚರಿಕೆಗಳು. ಒಮಿಕ್ರಾನ್ ಕೂಡ ನಿಮಗೆ ಬೇಗ ರ್ಯಾಪಿಡ್ ಸ್ಪ್ರೆಡ್ ಆಯ್ತೆ ಹೊರತು ತುಂಬ ಮಾರಣಾಂತಿಕ ಆಗಲಿಲ್ಲ. ನೋಡಿ, ಕರೋನಾಗೆ ಸಂಬಂಧಪಟ್ಟಂತೆ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಕೇಂದ್ರದ ಸಭೆ, ರಾಜ್ಯದ ಸಭೆ, ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ. ಇದೆಲ್ಲದರ ಜೊತೆಗೆ BBMP ಕೂಡ ಸಭೆ ಮಾಡ್ತಾ ಇದೆ. ಆರೋಗ್ಯಾಧಿಕಾರಿಗಳ ಜೊತೆ ವಿಶೇಷ ಆಯುಕ್ತರು ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಮಾರ್ಗಸೂಚಿ ಹೊರಡಿಸಲಾಗಿದೆ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗ್ತಾ ಇದೆಯಾ, BBMP ವಲಯದಲ್ಲಿ BBMP ವ್ಯಾಪ್ತಿಯಲ್ಲಿ ಯಾವ ರೀತಿ ಕ್ರಮವನ್ನು ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ವಿಶೇಷ ಆಯುಕ್ತರು ಕೂಡ ಈ ವಿಚಾರವಾಗಿ ಸಭೆಯನ್ನು ಕರೆದಿದ್ದಾರೆ. ಆಮೇಲೆ ಈಗ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ದಿನಕ್ಕೆ 5,000 ಟೆಸ್ಟ್ ಮಾಡಬೇಕು ಅಂತ. ಟೆಸ್ಟಿಂಗನ್ನು ಹೆಚ್ಚಳ ಮಾಡೋದೇ ಆದರೆ ಎಲ್ಲಿ ಮಾಡಬೇಕು, ಯಾರಿಗೆ ಟೆಸ್ಟಿಂಗನ್ನು ಜಾಸ್ತಿ ಮಾಡಬೇಕು, ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಲ್ಲ. ಈಗ ಹಾಸ್ಪಿಟ್ಲ್ಗಳಿಗೆ ಬರ್ತಕ್ಕಂಥ ILI ಮತ್ತು ಸಾರಿ ಕೇಸ್ಗಳು ಈ ಥರದವ್ರಿಗೆ ಮಾತ್ರ ಮಾಡಬೇಕಾ, ರ್ಯಾಪಿಡಾಗಿ ಎಲ್ರಿಗೂ ಕೂಡ ಮಾಡಬೇಕಾ, ಶೀತ ನೆಗಡಿ ಅಂತ ಬಂದವ್ರು ಎಲ್ರಿಗೂ ಟೆಸ್ಟ್ ಮಾಡಬೇಕಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಆಗ ತಾನೇ ನಾವು ಕರೆಕ್ಟಾಗಿ ನಂಬರ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, BBMP ಅವರ ಸಭೆಯ ಮಹತ್ವ ಏನು ಹಾಗಾದರೆ? ಅರವಿಂದ್, ಇವತ್ತು BBMP ಅವರ ಸಭೆಯ ಮಹತ್ವ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಕೈಗೊಂಡಿರ್ತಕ್ಕಂಥ ಮಾರ್ಗಸೂಚಿಗಳನ್ನ BBMP ಹಂತದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋ ಕುರಿತಾಗಿ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಒಂದಿಷ್ಟು ಚಿತ್ರಣವನ್ನ ಸಿಗ್ತಾ ಇಲ್ಲ BBMP ಅವರಿಗೆ. ಕಳೆದ ಬಾರಿ ಬೋರ್ಡ್ ಅನ್ನ ಅಂದ್ರೆ ಒಂದು ಆ್ಯಪ್ ಅನ್ನ ಮಾಡ್ಕೊಂಡಿದ್ರು, ಅದರಲ್ಲಿ ಕೇಸ್ಗಳು ನಮೂದಾಗ್ತಾ ಇತ್ತು. ಹಾಗೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಪಾಸಿಟಿವ್ ಕೇಸ್ಗಳ ದಾಖಲೆಯನ್ನು ಕೂಡ ಈಗ BBMP ಅವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಒಂದು ಮೆಸೇಜ್ ಅನ್ನ ರವಾನೆ ಮಾಡಲಿಕ್ಕೆ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಲಯವಾರು ಆರೋಗ್ಯಾಧಿಕಾರಿಗಳನ್ನ ಎಚ್ಚರಿಸೋದಕ್ಕೋಸ್ಕರ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕೇಸಲ್ಲಿ ದಾಖಲಾಗುತ್ತೆ ಪ್ರತಿ ಕೇಸ್ಗಳ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಜೊತೆಗೆ ಅವರಿಗೆ ಕಾಣಿಸಿಕೊಂಡಿರುವಂತಹ ಸೋಂಕಿನ ಲಕ್ಷಣಗಳ ಆಧಾರದ ಮೇಲೆ ಅವರ ಒಂದು ಸ್ಯಾಂಪಲ್ ಅನ್ನ ಉಪತಳಿ ಪತ್ತೆಗೆ ಕಳಿಸಬೇಕಾಗುತ್ತೆ, ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಬೇಕಾಗುತ್ತೆ ಅಂತೇಳಿ ಕೂಡ ಮೀಟಿಂಗ್ ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಅವರ ಪ್ರಮುಖವಾದಂಥ ಇವತ್ತಿನ ಅಜೆಂಡಾ ರಾಜ್ಯ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡುವಂಥದ್ದು ಮತ್ತು ಟೆಸ್ಟ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂಥದ್ದು. ಟೆಸ್ಟು ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ BBMP ಅವರು ಇವತ್ತು ಸಭೆಯನ್ನು ಮಾಡ್ತಾರೆ. ಜೊತೆಗೆ ಕ್ಲಸ್ಟರ್ ಮಟ್ಟದಲ್ಲಿ ಮತ್ತು ಸಾಮೂಹಿಕ ಮಟ್ಟದಲ್ಲಿ ಏನಾದರೂ ಕೇಸು ಒಂದು ಕಡೆನೆ 5-6 ಕೇಸ್ಗಳ ಬಂದರೆ ಅಂಥ ಪ್ರದೇಶಗಳನ್ನು ಗುರುತು ಕೂಡಲೇ ಕ್ರಮವನ್ನು ವಹಿಸುವಂಥದ್ದು. ಈ ನಿಟ್ಟಿನಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು BBMP ಹಂತದಲ್ಲಿ ತೆಗೆದುಕೊಳ್ಬೇಕು ಆ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಅವರು ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 8 ವಲಯಗಳಿಗೂ ಕೂಡ 8 ವಲಯದ ಅಧಿಕಾರಿಗಳಿಗೆ, ಆರೋಗ್ಯ ಅಧಿಕಾರಿಗಳಿಗೆ ವಿಶೇಷ ಆಯುಕ್ತರು ಒಂದು ಮೆಸೇಜನ್ನು ಕಳಿಸಿದರೆ ಕಂಪ್ಲೀಟಾಗಿ ಮಾನಿಟರಿಂಗ್ ಮಾಡಬೇಕಾಗತ್ತೆ.
BBMP ವ್ಯಾಪ್ತಿಯ ಆಸ್ಪತ್ರೆಗಳು ಏನಿದಾವೆ ಆ ಆಸ್ಪತ್ರೆಗಳಲ್ಲೂ ಕೂಡ ಆಕ್ಸಿಜನ್ ಸೇರಿದಂತೆ ವೈದ್ಯಕೀಯ ಉಪಕರಣಗಳು ಸಲಕರಣೆಗಳನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದು ಮತ್ತೆ ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡ ಸಿದ್ಧಪಡಿಸಿಕೊಳ್ಳೋದ್ರ ವಿಚಾರವಾಗಿ ಚರ್ಚೆ ನಡೆಸ್ತಾರೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ, ಯಾರೂ ನಿರ್ಲಕ್ಷ್ಯವನ್ನು ತೋರ್ತಾ ಇಲ್ಲ. ಕೇಂದ್ರ ಆರೋಗ್ಯ ಇಲಾಖೆ, ರಾಜ್ಯ ಆರೋಗ್ಯ ಇಲಾಖೆ, BBMP ಆರೋಗ್ಯಾಧಿಕಾರಿಗಳು ಪ್ರತಿಯೊಬ್ಬರೂ ಕೂಡ ಅವರ ಕಡೆಯಿಂದ ಏನು ತಯಾರಿ ಸಿದ್ಧತೆಗಳಾಗಬೇಕು ಎಲ್ಲವನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಯಾವ ರೀತಿ ಇದು ಆಕ್ರಮಣ ಮಾಡುತ್ತೆ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ.